ಏಪ್ರಿಲ್ ತಿಂಗಳಿನಲ್ಲಿ ಆಗ 15 ಏಪ್ರಿಲ್ನಲ್ಲಿ ನಾನು ಕಣ್ಣು ಆಪ್ರೇಷನ್ಗೆ ಶಿವಮೊಗ್ಗಕ್ಕೆ ಹೋದೆ. ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಕಣ್ಣು ಆಪ್ರೇಷನ್ ಮಾಡಿಸಿದೆ. ಮಾಡಿಸಿ 3 ದಿನ ನಾನೇ ಮಾಡಿದೆ, ರಿಕ್ವೆಸ್ಟ್ ಮಾಡ್ಕೊಂಡು ಹಾಕ್ತೀನಿ ಅದೇ ವಾರ್ಡ್ನಲ್ಲಿದ್ದೆ. ಯಾಕೆ ಊರಿಗೆ ಬಂದರೆ ವ್ಯವಸ್ಥೆ ಆಗೋಲ್ಲ, ಡ್ರಾಪ್ಸ್ ಹಾಕೋದು ಅಂತ ಹೇಳ್ಬಿಟ್ಟು 13, 15, 16, 17ನೇ ತಾರೀಕು ಬೆಳಗ್ಗೆ ಜಾನ್ಕಲಿಗೆ ಬಂದೆ. ಜಾನ್ಕಲಿಗೆ ಬಂದಾಗ ಮನೆ ಬೀಗ ಹಾಕಿರಲಿಲ್ಲ, ಬೈಕಿತ್ತು. ಒಳಗಡೆ ಹೋಗಿ ಕುತ್ಕೊಂಡಾಗ ಸುಮಾರು ಕಾಲ ಸಾಯಂಕಾಲ 6 ಗಂಟೆವರೆಗೂ ವೆಯ್ಟ್ ಮಾಡಿದೆ. ಸಾಯಂಕಾಲ 6 ಗಂಟೆವರೆಗೂ ವೆಯ್ಟ್ ಮಾಡಿದ ಮೇಲೆ ಮಗ ಬರಲಿಲ್ಲ ಅಂತೇಳಿ ಅಕ್ಕಪಕ್ಕದವ್ರನ್ನ ಕರೆದು ಕೇಳಿದೆ, ಅಣ್ಣ ನಿನ್ನೆ ಬೆಳಗ್ಗೆ ಕಸ ಹೊಡೆದ್ರು, ನೀರು ಹಾಕಿದ್ರು, ಆವಾಗ ಹೋದ್ಮೇಲೆ ನನಗೆ ಕಂಡಿಲ್ಲ ಅಂದರು. ಕಾರಣ ಏನಿರ್ಬೋದು ಅಂತ 7 ಗಂಟೆವರೆಗೂ ಕಾದೆ. 7 ಗಂಟೆ ಆದ ನಂತರ ನೋಡಿದಾಯಿತು. ನಾನು ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದೆ. ಆ ತಕ್ಷಣದಲ್ಲೇ ಮಾಡಿದೆ. ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿ ಕೆಲವು ದಿನಗಳಾದ ನಂತರ ನಾನು ಅದ್ರ ಬಗ್ಗೆ 1 ಸಾರಿ 2 ಸಾರಿ ಬಂದೆ. ಏನು ನನಗೆ ಮಾಹಿತಿ ಕೇಳೋಕ್ಕೆ ಹೋಗಲಿಲ್ಲ. ಈಗ 4 ದಿನಗಳ ಇಂಚೆ ಇಲಾಖೆನೇ ಬಂತು, ಅಧಿಕಾರಿಗಳು ಬಂದು ಕರ್ಕೊಂಬಂದ್ರು ನನ್ನ. ಬಂದ ನಂತರ ಇರುವ ಫ್ಯಾಕ್ಟನ್ನು ಸತ್ಯಾಂಶವನ್ನು ಕರೆಕ್ಟಾಗಿ ಹೇಳಿದೆ. ಸ್ಪಾಟಿಗೆ ಕರ್ಕೊಂಡು ಹೋದರು ಲಿಂಗದಳ್ಳಿ, ತರೀಕೆರೆ ತಾಲೂಕು ಲಿಂಗದಳ್ಳಿಗೆ. ಅಲ್ಲಿ ಹೋಗಿ ತೋರಿಸಿದ್ರು, ಅಲ್ಲಿ ಹೆಣ ಇರಲ್ಲ. ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳು, ಅವನ ಬಟ್ಟೆ ಮತ್ತು ಬೈಕಿನ ಬಿಗಿಟ್ಕಿ ಅವೆಲ್ಲ ಇದ್ದು ತೋರಿಸಿದ್ರು. ಹೌದು ಇದು ನಮ್ಮದೇ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಬಂದ್ವಿ. ಅದಾದ ನಂತರ ಈಗ ಪ್ರೊಸೀಜರ್ ಮುಂದುವರಿತಾ ಇದೆ. ಏನೇನು ಹೇಳಿದ್ರು ಸರ್, ಮಾಹಿತಿ ಏನು ಹೇಳಿದ್ರು ಪೊಲೀಸರಿಗೆ? ಈಗ ಪೊಲೀಸ್ನವ್ರು ಏನು ಮಾಹಿತಿ ಹೇಳ್ತಾರೆ ಅಂತ ಹೇಳಿದ್ರೆ, ಆಗಿರುವಂಥದ್ದು 3 ಜನ ಇದ್ದಾರೆ, 3 ಜನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಆ ನಂತರ ಅವನ ಹೆಂಡತಿನೇ ಇದ್ದಾಳೆ, ಅವಳು ಅಲ್ಲಿ ಜೈಲಿನಲ್ಲಿ ಇದ್ದಾಳೆ. ಈಗ ಅವೆಲ್ಲವೂ ಬಂದ ನಂತರ ನಾನೇ ನೇರವಾಗಿ ಬಂದುಬಿಟ್ಟು ನಿಮ್ಮ ಇದಕ್ಕೆ ನಾನು ಮಾಧ್ಯಮಕ್ಕೆ ವರದಿ ಕೊಡಲಿಕ್ಕೆ ತಯಾರಿದ್ದೀನಿ. ಏನು ಕಾರಣಕ್ಕಾಗಿರ್ಬೋದು ಅಂತ, ಇದು ಏನು ಕಾರಣಕ್ಕಾಗಿರ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ರೆ ಇದು ಇನ್ನೊಂದು ಊಹೆಯಿಂದ ಹೇಳುವಂಥದ್ದು ತಪ್ಪು. ನಿಮಗೆ ಗೊತ್ತಿರಪ್ಪ ನೋಡಿ, ಅನುಮಾನಗಳು ಅನ್ನುವಂಥದ್ದು ಅವ್ರು ಬಂದು ತಿಳಿಸಿದಾಗ ಇಲಾಖೆಯವರು ಅನುಮಾನ ನನಗಿರಬಹುದು, ಆದರೆ ಊಹೆಯಿಂದ ಅದನ್ನು ಊಹಿಸಿ ಹೇಳಬಾರ್ದು, ಅದು ತಪ್ಪದು. ಪ್ರತ್ಯಕ್ಷವಾಗಿ ಕಂಡಾಗ ಮಾತ್ರ ಇದನ್ನು ಪ್ರಸಾರ ಮಾಡ್ಬೋದು. ಅಲ್ಲ, ಈ ಪೊಲೀಸರು ಏನಕ್ಕೆ ಅರೆಸ್ಟ್ ಮಾಡಿದ್ದಾರೆ? ಈಗ ಪೊಲೀಸ್ನವರು ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದರು ಅಂತ ಹೇಳಿದ್ರೆ, ಹೆಂಡತಿ ಕಡೆಯಿಂದ ಅವರು ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಮಾಹಿತಿ ಸಂಪೂರ್ಣವಾಗಿ ಬರೀಬೇಕು ಅಂತ ಹೇಳಿದ್ರೆ ಈಗೇನು ನ್ಯಾಯಾಲಯಕ್ಕೆ ಹೋಗ್ತಾರಲ್ಲ, ನ್ಯಾಯಾಲಯದಲ್ಲಿ ಬಂದಾಗ ಅವರು ಸ್ಪಷ್ಟವಾದ ಮಾಹಿತಿ ಸಿಕ್ಕಾಗಲೇ ನಾವು ಪ್ರಸಾರ ಮಾಡಬೇಕು. ಇವಾಗ ಸುಮ್ಮನೆ ನಾವು ಹೇಗೆ ಬೇಕಾಗಿ ಬಾಯಲ್ಲಿ ಮಾತಾಡೋದು ತಪ್ಪು. ಅದರಲ್ಲಿ ಶಾಸಕ ಕಾರ್ಯವರೊಬ್ಬ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಅವನೇನು ಮಾಜಿ ಅಂತ ಹೇಳ್ತಾರೆ. ಅಲ್ಲ, ಅವನು ಶಾಸಕ ಇರ್ಬೋದು, ಅವನು MP ಇರ್ಬೋದು, ಅದು ಬೇಕಾಗಿಲ್ಲ. ಶಾಸಕ ಆದರೆ ಏನಾದ್ರು ಮಾಡುವಂತ ಇದೆಯಾ? ಅವನು ಮಾಜಿ ಅಂತೆ. ನಾವು ಇದನ್ನೆಲ್ಲ ಪ್ರಬಲವಾಗಿ ಹೋರಾಟ ಮಾಡ್ತೀನಿ ಬಿಡ್ರಿ, ನಾನು ಒಬ್ಬ ಹೋರಾಟ ಮಾಡ್ತೀನಿ ಬೇಕಾದ್ರೆ. ನಾವು ಶಾಸಕರು ಅವು ಬೇಕಲ್ಲ, ಕಾನೂನು. ಅಲ್ಲ, ಯಾರು ಮಾಜಿ? ಡ್ರೈವರ್ ಮಾಜಿ? ಯಾರೋ ಮಾಜಿ ಅಂತ ಹೇಳಿದರು, ಡ್ರೈವರು. ಅವನು ಎಂಥದ್ದು ಯಶವಂತ್ ಅಂತ. ಅವನು ಯಾವ ಊರಾಗಾದ್ರೆ ನಿಮಗೆ ಗೊತ್ತಿರಲೇಬೇಕು. ಕಬ್ಬಳ ಅಂದರೆ ಬೆಳಗೂರು ಪಕ್ಕ. ನೋಡೋಣ, ಇವೆಲ್ಲ ಬಂದು ಮಾಹಿತಿ ಬಂದ ನಂತರ ನೇರವಾಗಿ ನಾನೇ ಕೊಡ್ತೀನಿ. ಏನು ಹೇಳ್ತೀರಿ? ಶಿಕ್ಷೆ ಮಾಡಿದಂಥ ಈಗ ಮಾಡಿದಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಈಗನೇ ಮುಂದುವರಿತಾ ಹೋದರೆ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾವ ರೀತಿ ಜೀವನ ಮಾಡಬೇಕು? ಕಣ್ಣು ಕಿತ್ತಾಕಬೇಕು ಅಂತ ಹೇಳಿ. ಕಣ್ಣು ಕಿತ್ತಾಕಬಾರ್ದು, ಗಲ್ಲಿಗೇರಿಸ್ಬೇಕು ಅಂತ ನನ್ನ ಮಕ್ಕಳನ್ನ. ಸ್ಪಾಟ್ನಲ್ಲಿ ಗುಂಡಿ ಕೊಡಿ ಚೈತನ್ಯ ನಮಗೆ ಇಳ್ಕಡೆ ಸುಮ್ಮನೆ ಕೂತ್ಕೊಳ್ಳಾಯ, ಏನು ಮಾತಾಡ್ತೀಯ? ಅದು ತಪ್ಪದು. ಏನಿಲ್ಲ ಬಡ್ದಾಕ ನಮ್ಮ ಅದು ಬೇರೆ. ಹೌದು, ಇಂಥ ಮೂರ್ಖರನ್ನ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಬಿಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು.